ಕೇಂದ್ರ ಯುವಜನ ಸೇವೆ ಹಾಗೂ ಕ್ರೀಡಾ ಖಾತೆ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 82ನೇ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ದೇಶಾದ್ಯಂತದಿಂದ ಆಗಮಿಸಿದ್ದ ಆಯುಷ್ಮಾನ್ ಆರೋಗ್ಯ ಮಂದಿರಗಳ ಸಿಬ್ಬಂದಿಯೂ ಅವರೊಂದಿಗೆ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ವೇಳೆ ಸಚಿವ ಮಾಂಡವೀಯ ಇಂದು ದೇಶಾದ್ಯಂತ 15,000ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಆರೋಗ್ಯ ಸಿಬ್ಬಂದಿ ಸೈಕ್ಲಿಂಗ್ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ದೇಶಾದ್ಯಂತ ಪ್ರತಿ ಭಾನುವಾರ ಸೈಕ್ಲಿಂಗ್ ಜಾಥಾಗಳನ್ನು ಆಯೋಜಿಸಲಾಗುತ್ತಿದೆ. ಆ ಮೂಲಕ ಆರೋಗ್ಯ, ದೇಹದಾಢ್ಯತೆ ಹಾಗೂ ಪರಿಸರ ಸಂರಕ್ಷಣೆ ಕುರಿತಾಗಿ ಜನಜಾಗೃತಿ ಮೂಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಸೈಕ್ಲಿಂಗ್ನಂತಹ ಸಣ್ಣ ವ್ಯಾಯಾಮದಿಂದ ಜನರಿಗೆ ಸಾಕಷ್ಟು ಅನುಕೂಲಗಳಾಗುತ್ತವೆ. ಕನಿಷ್ಠ ಪ್ರತಿ ಭಾನುವಾರ 1 ಗಂಟೆಯಾದರೂ ಜನ ಸೈಕ್ಲಿಂಗ್ಗೆ ಮೀಸಲಿಡುವುದು ಸೂಕ್ತ. ಇದರಿಂದ ಆರೋಗ್ಯ ವೃದ್ಧಿಯ ಜೊತೆಗೆ ಮಾಲಿನ್ಯ ನಿಯಂತ್ರಣಕ್ಕೂ ಸಹಾಯವಾಗುತ್ತದೆ. ದೇಶದ ಇಂಧನ ಉಳಿತಾಯ ಅಭಿಯಾನಕ್ಕೆ ಇದು ಪೂರಕವಾಗಿದೆ. ಸಾರ್ವಜನಿಕರು ಸೈಕ್ಲಿಂಗ್ ಅನ್ನು ಜನಜೀವನದ ಭಾಗವಾಗಿ ಮಾಡಿಕೊಂಡು ಫಿಟ್ ಇಂಡಿಯಾ ನಿರ್ಮಾಣಕ್ಕೆ ಸಹಕರಿಸಬೇಕೆಂದು ಸಚಿವರು ಕರೆ ನೀಡಿದರು. साइकिलिंग एक छोटा प्रयास बट बहुत बड़ा परिणाम देता है. हर संडे 1 घंटे साइकिलिंग से आप अपने स्वयं को फिट रख सकते हो, आप पोल्यूशन का सॉल्यूशन कर सकते हो, आप देश का तेल को बचा सकते हो और आप स्वयं फिट भी रह सकते हो. एक साइकिलिंग से इतना फायदा होने से और फिट इंडिया मूवमेंट के साथ जोड़ने के लिए आज देश के लाखों युवाओं साइकिलिंग के और प्रेरित हो रहा है और अपने स्वयं को फिट रखने के लिए साइकिलिंग कर रहे हैं.